ಈ ವಿಡಿಯೋದಲ್ಲಿ ನಿಮಗೆ ಲೈವ್ ಪ್ರೂಫ್ ತೋರಿಸ್ತಾ ಇದ್ದೀನಿ ಅಮೌಂಟ್ ವಿತ್ಡ್ರಾ ಮಾಡ್ಕೊಂಡಿರೋದು. ಈ ಬ್ರೈನ್ ಆಪ್ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೀನಿ. ನೀವು ಆಲ್ಮೋಸ್ಟ್ ಜನ ಕಾಮೆಂಟ್ ಅಲ್ಲಿ ಕೇಳಿದ್ರ ಲೈವ್ ಪ್ರೂಫ್ ತೋರಿಸಿ ನಮಗೆ ಅಮೌಂಟ್ ವಿತ್ಡ್ರಾ ಮಾಡ್ಕೊಂಡಿದೆ ಅಂತ ಹೇಳ್ಬಿಟ್ಟು. ಅದೇ ತರ ನಾನು ಈ ಬ್ರೈನ್ ಆಪ್ ಅಲ್ಲಿ ವಾಲೆಟ್ ನಲ್ಲಿ ಹೋಗ್ಬಿಟ್ಟು ಇಲ್ಲಿ ತೋರಿಸ್ತಾ ಇದೀನಿ ನೋಡಿ, ಸಕ್ಸಸ್ಫುಲ್ ಅಂತ ಇದೆ. ಒಂದು 35 ರೂಪಾಯಿ ಮತ್ತೊಂದು 70 ರೂಪಾಯಿ ಈ ಕಡೆಗೆ ಫೋನ್ ಪೇ ಬಂದಿದ್ದು ತೋರಿಸ್ತಾ ಇದೀನಿ. ನಾವು 35 ರೂಪಾಯಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಅದು 1ನೇ ತಾರೀಕು. ಈ ಕಡೆಗೆ ಸುತ್ತ ನಾನು ತೋರಿಸ್ತಾ ಇದೀನಿ ನೋಡಿ 1ನೇ ತಾರೀಕು. ಇಲ್ಲಿ 35 ರೂಪಾಯಿ ನಮಗೆ ಸರ್ವಿಸ್ ಟ್ಯಾಕ್ಸ್ ಎಲ್ಲ ಕಟ್ ಆಗಿ 31 ರೂಪಾಯಿ ಬಂದಿದೆ. ಅದೇ ರೀತಿ 70 ರೂಪಾಯಿ 66 ರೂಪಾಯಿ ಬಂದಿದೆ. 4 ರೂಪಾಯಿ ಕಟ್ ಆಗ್ಬಿಟ್ಟು ಇಲ್ಲಿ ನೀವು ಕೆಳಗಡೆ ಇಲ್ಲಿ ರೆಡ್ ಮಾರ್ಕ್ ಏನಂತ ನೀವು ಕೇಳ್ತಾ ಇರಬಹುದು. ಇಲ್ಲಿ ನಾನು UPI ID ಸ್ವಲ್ಪ ರಾಂಗ್ ಕೊಟ್ಟಿದ್ದೆ, ಹಾಗಾಗಿ ನಾನು ವಿತ್ಡ್ರಾ ಮಾಡ್ಕೊಂಡಿದ್ದಲ್ಲ ರಿಟರ್ನ್ ಆಗಿದೆ. ಸೊ ದಯವಿಟ್ಟು ನೀವು ಪೇಮೆಂಟ್ ಅನ್ನು ವಿತ್ಡ್ರಾ ಮಾಡಬೇಕಾದಾಗ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಪೇಮೆಂಟ್ UPI ID ನ ಕರೆಕ್ಟ್ ಆಗಿ ಕೊಟ್ಕೊಳ್ಳಿ. ಹಾಗಾದ್ರೆ ನಿಮಗೆ ವಿತಿನ್ 10 ಮಿನಿಟ್ಸ್ ಒಳಗೆ ನಮಗೆ ಪೇಮೆಂಟ್ ಆಗುತ್ತೆ. ಹಾಗೆ ಇಲ್ಲಿ ಬ್ಯಾಕ್ ಬಂದ್ರೆ ಕ್ಯಾಶ್ ಬ್ಯಾಲೆನ್ಸ್ 28 ರೂಪಾಯಿ 63 ಪೈಸೆ ಇದೆ. ನಾನು ಇಲ್ಲಿ ಆಲ್ರೆಡಿ 22 ಟಿಕೆಟ್ ಅನ್ನ ಇದು ಮಾಡಿದ್ದೀನಿ. ಹಾಗೆ 482 ಕಾಯಿನ್ಸ್ ಗಳು ಅರ್ನ್ ಮಾಡ್ಕೊಂಡಿದ್ದೀನಿ. ಆ ಕಾಯಿನ್ಸ್ ಗಳು ಏನಾದ್ರೂ ನನಗೆ ಕ್ಯಾಶ್ ಆಗಿ ಕನ್ವರ್ಟ್ ಆಗ್ಬೇಕಂದ್ರೆ ನಾನು ಇನ್ನ 57 ನಿಮಿಷ ವೇಟ್ ಮಾಡಬೇಕಾಗುತ್ತೆ. ಹಾಗಾದ್ರೆ ನನಗೆ ಮತ್ತೆ ಕ್ಯಾಶ್ ಆಗಿ ಕನ್ವರ್ಟ್ ಆಗಿ ನಾನು ಅಮೌಂಟ್ ಅನ್ನು ವಿತ್ಡ್ರಾ ಮಾಡ್ಕೋಬಹುದು ಡೈರೆಕ್ಟ್ ಆಗಿ UPI ಗೆ. ಹಾಗೆ ಇಲ್ಲಿ ಪೇ ಟೈಮ್ ಅಂತ ಇದೆ ನೋಡಿ, ಅಲ್ಲಿ ಪೇ ಟೈಮ್ ಕೆಳಗಡೆ ಬಂದ್ರೆ ಇಲ್ಲಿ ಪೇ ಗೇಮ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಯಾಟ್ಲಾಗ್ ನಲ್ಲಿ ಕೆಳಗಡೆ ಒಂದು ಆಪ್ ಬರುತ್ತೆ. ಅದನ್ನ ನೀವು ಏನಾದ್ರೂ ಆಡಿದ್ರೆ ಅಂದ್ರೆ ಏನಲ್ಲ ಅಂದ್ರೆ ಒಂದು 5 ರಿಂದ 10 ನಿಮಿಷ ನೀವು ಅದರಲ್ಲಿ ಟೈಮ್ ಸ್ಪೆಂಡ್ ಮಾಡಿದೆ ಅನ್ಕೊಳ್ರಿ. ಇದು 3 ಅಂತ ಹೋಗ್ತಾ ಇದೀನಿ. 5 ರಿಂದ 10 ನಿಮಿಷ ಅಥವಾ 6 ನಿಮಿಷ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ರೆ ನಮ್ಗೆ ಇಷ್ಟ ಅಂತ ಹೇಳ್ಬಿಟ್ಟು ಕಾಯಿನ್ಸ್ ಗಳು ಬರ್ತವೆ. ಈ ಆಪ್ ಚೆನ್ನಾಗಿದೆ. ಇದು ಆಪ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಗೊತ್ತಾಯ್ತಲ್ಲ, ನಾನು ಮಾಡ್ಕೊಂಡಿರೋದ ಫಸ್ಟ್ ಪೇಮೆಂಟ್ ಇದು. ನೋಡೋಣ ಇನ್ನ ಪೇಮೆಂಟ್ ಆದ್ರೆ ನಿಮಗೆ ಇನ್ನ ಶೇರ್ ಮಾಡ್ತಾ ಹೋಗ್ತೀನಿ. ಸ್ವಲ್ಪ ಪೇಮೆಂಟ್ ಬರ್ತದೆ, ಬಟ್ ಯಾವ್ದೇ ರೀತಿ ಬೇಕಂತ ಯಾವ್ದು ಹೇಳಕ್ ಬರಲ್ಲ. ಏನಪ್ಪಾ ಅಂದ್ರೆ ತಾಳ್ಮೆ ಇರ್ಬೇಕು ಅಷ್ಟೇ. ಇದರಲ್ಲಿ ಪೇಮೆಂಟ್ ನಾವು ಡ್ರಾ ಮಾಡ್ಕೋಬೇಕಂದ್ರೆ ಸ್ವಲ್ಪ ತಾಳ್ಮೆ ಇದ್ರೆ ಖಂಡಿತವಾಗಿ ನಾವು ಪೇಮೆಂಟ್ ಅನ್ನ ಅರ್ನ್ ಮಾಡ್ಕೋಬಹುದು. ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಫಸ್ಟ್ ಇನ್ಸ್ಟಾಲ್ ಮಾಡ್ತೀವಿ, ಟಕ ಅದೇನೋ ಒತ್ತಿಗೆ ಕುಂದಿರ್ತೀವಿ. ನೆಕ್ಸ್ಟ್ ಏನ್ ಮಾಡ್ತೀವಿ, ಪೇಮೆಂಟ್ ಬಂದಿಲ್ಲ ಅಂತ ಸ್ವಲ್ಪ ವೇಟ್ ಮಾಡ್ಬೇಕಾಗುತ್ತೆ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಟೈಮಿಂಗ್ ಕೊಡ್ತಾನೆ, ಅದೆಲ್ಲ ಸ್ವಲ್ಪ ವೇಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಟಾಪ್ ಟಾಸ್ಕ್ ಅಂತ ಇದೆ ನೋಡಿ, ಇವೆಲ್ಲ ನೀವು ಸರ್ವೆ ಮಾಡ್ಕೊಂತ ಹೋದ್ರೆ ಸಾಕು. ಜಸ್ಟ್ ಇಷ್ಟ ಅಂತ ಕಾಯಿನ್ಸ್ ಗಳಲ್ಲಿ ಇದಾವೆ. ನಾನು ಅವಲೇ ಓದ್ ವಿಡಿಯೋದಲ್ಲೇ ಹೇಳ್ತೀನಿ. ಅದ್ರ ಲಿಂಕ್ ಅನ್ನ ಕೆಳಗಡೆ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೋಡಿ ನಿಮಗೆ. ಅದನ್ನ ಕ್ಲಿಕ್ ಮಾಡ್ಬಿಟ್ಟು ನೋಡಿಕೊಳ್ಳ್ರಿ ಅದು ಯಾವ ತರ ಎಲ್ಲ ಅರ್ನ್ ಮಾಡ್ಬೇಕಂತ ಹೇಳ್ಬಿಟ್ಟು. ಈ ಆಪ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಅದನ್ನ ಕ್ಲಿಕ್ ಮಾಡ್ಬಿಟ್ಟು ಜಾಯ್ನ್ ಆಗಿ.